ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೈಮ್ ಮಿನಿಸ್ಟ್ರೀಸ್ ಮೂಲಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ನಂಬಿ ದೇವಾದಿ ದೇವರಿಗೆ ನನ್ನ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಆತನು ಒಳ್ಳೆಯವನು, ಒಳ್ಳೆಯ ಕಾರ್ಯಗಳನ್ನ ಮಾಡುವಂಥ ದೇವರು. ಆಮೇಲೆ ನಿಮ್ಮ ಜೀವಿತದ ಮೇಲೆ ಒಂದು ಉದ್ದೇಶ ಇದೆ ದೇವರಿಗೆ. ಅದಕ್ಕಾಗಿ ನಮ್ಮೆಲ್ಲನ ದಿನ ದಿನವೂ ಬದುಕಿಸಿ ನಮ್ಮನ್ನ ಜೀವದಿಂದ ನಡೆಸ್ತಾ ಬರ್ತಾ ಇದ್ದಾರೆ. ಹಾಗಿದ್ರೆ ದೇವರು ತನ್ನ ಉದ್ದೇಶವನ್ನು ವಾಕ್ಯದ ಮೂಲಕ ತಿಳಿಸ್ಕೊಡ್ಬೇಕೆಂಬುದಾಗಿ ಎಷ್ಟು ಆಸೆಯಿಂದ ಈ ಒಂದು ದಿನವನ್ನು ಏರ್ಪಡಿಸಿಕೊಟ್ಟಿರುವಾಗ ಈ ದಿನ ನಮಗಾಗಿ ಏರ್ಪಡಿಸಿದಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 3ನೇ ವಚನ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಈ ಲೋಕದಲ್ಲಿ ನಾವು ಅನೇಕ ಪ್ರೀತಿಗಳನ್ನ ನೋಡ್ತೇವೆ, ಹೌದಾ? ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಸ್ನೇಹಿತರ ಪ್ರೀತಿ ಆಗಿರ್ಬೋದು, ಗಂಡ ಹೆಂಡತಿಯರ ಪ್ರೀತಿ ಆಗಿರ್ಬೋದು, ಅಕ್ಕ ತಂಗಿಯರ ಪ್ರೀತಿ, ಅಣ್ಣ ತಮ್ಮಂದಿರ ಪ್ರೀತಿ, ಹೌದಾ? ಈ ರೀತಿ ನಾನಾ ವಿಧವಾದ ಪ್ರೀತಿಯನ್ನು ನಾವು ನೋಡ್ತಾ ಇದ್ದೇವೆ, ಅನುಭವಿಸುತ್ತಲೂ ಇದ್ದೇವೆ. ಆದರೆ ಇದೆಲ್ಲದಕ್ಕಿಂತ ಮೇಲಾದ ಪ್ರೀತಿ ಕಲ್ವರಿ ಪ್ರೀತಿ. ಕ್ರಿಸ್ತೇಸುವು ನನ್ನ ನಿನ್ನ ಮೇಲೆ ತೋರಿಸಿದಂಥ ಒಂದು ಅದ್ಭುತವಾದಂಥ ಪ್ರೀತಿ. ಆಮೇಲೆ ತಂದೆ ತಾಯಿ ಪ್ರೀತಿ ಒಂದಲ್ಲ ಒಂದು ಬಾರಿ ಮಾರ್ಪಡಬಹುದು. ನಾವು ನೋಡ್ತಾ ಇದ್ದೇವೆ ಲೋಕದಲ್ಲಿ ಯಾವ ರೀತಿ ತಂದೆ ತಾಯಿಗಳು ಮಕ್ಕಳನ್ನ ಪ್ರೀತಿಸ್ತಾ ಇದ್ದಾರೆ, ಮಕ್ಕಳು ತಂದೆ ತಾಯಿಗಳನ್ನ ಪ್ರೀತಿಸ್ತಾ ಇದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ತಂದೆ ತಾಯಿಗಳೇ ಎತ್ತ ತಾಯಿಯ ಮಕ್ಕಳನ್ನ ಕೈ ಬಿಟ್ಟು ಬಿಡ್ಬೋದು, ಮಕ್ಕಳು ಅನಾಥರಾಗಿ ಹೋಗ್ಬೋದು. ಅದೇ ರೀತಿ ಮಕ್ಕಳು ತಂದೆ ತಾಯಿಗಳನ್ನ, ಎಷ್ಟೋ ತಂದೆ ತಾಯಿಗಳು ಚಿಕ್ಕವರಿದ್ದಾಗ ಕಷ್ಟಪಟ್ಟು ಬೆಳೆಸಿದಂಥ ಮಕ್ಕಳು ದೊಡ್ಡವರಾದ ಮೇಲೆ ನೋಡಿಕೊಳ್ಬೇಕಾದಂಥ ಜವಾಬ್ದಾರಿನ ಮರೆತು ತಂದೆ ತಾಯಿಗಳನ್ನ ದೂರ ತಳ್ಳಿ ಹಾಕ್ತಾ ಇದ್ದಾರೆ. ತಂದೆ ತಾಯಿಗಳ ಮೇಲೆ ಪ್ರೀತಿಯನ್ನೇ ತೋರಿಸ್ತಾ ಇಲ್ಲ. ಅಂತ ಪ್ರೀತಿಯನ್ನು ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ. ಬೆಳೀತಾ ಬೆಳೀತಾ ಅಕ್ಕ ತಂಗಿಯರು ಒಳ್ಳೆ ಪ್ರೀತಿಯಲ್ಲೇ ಬೆಳೀತಾರೆ. ತದನಂತರ ಹೊಟ್ಟೆ ಕಿಚ್ಚಿನೋ ಮತ್ಸರವೋ ಏನೋ ಒಂದು ಅವನ್ನ ಭೇದ ಮಾಡಿಬಿಡುತ್ತೆ, ದೂರ ಮಾಡಿಬಿಡುತ್ತೆ. ಆದರೆ ಸ್ನೇಹಿತರ ಪ್ರೀತಿಯೂ ಕೂಡ ಹಾಗೆ, ಗಂಡ ಹೆಂಡತಿಯ ಪ್ರೀತಿ ಕೂಡ ಹಾಗೆ. ಎಷ್ಟೋ ಕುಟುಂಬಗಳು ಒಡೆದೋಗ್ತಾ ಇದೆ, ಕಾರಣ ಪ್ರೀತಿ ಇಲ್ಲ. ಹಾಗಿದ್ರೆ ಯಾವ ಪ್ರೀತಿ ನಿಜ? ಎಲ್ಲಿ ನಿಜವಾದ ಪ್ರೀತಿ ನಮಗೆ ಸಿಗುತ್ತೆ? ಯಾರಿಂದ ಸಿಗುತ್ತೆ ನಮಗೆ ನಿಜವಾದ ಪ್ರೀತಿ? ಇದೆಲ್ಲ ಆಲೋಚಿಸುವಾಗ ಈ ಲೋಕದಲ್ಲಿ ಎಲ್ಲಾ ಪ್ರೀತಿಗಿಂತ ಶ್ರೇಷ್ಠವಾದ ಪ್ರೀತಿ ಕಲ್ವರಿ ಪ್ರೀತಿ, ಅಗಾಪೆ ಪ್ರೀತಿ. ಅದು ಕ್ರಿಸ್ತೇಸು ನಮ್ಮ ಮೇಲೆ ತೋರಿಸಿದಂಥ ಪ್ರೀತಿ. ಅದಕ್ಕೆ ದೇವರು ಹೇಳ್ತಾರಲ್ಲ, ನಾನು ಲೋಕವನ್ನ ಎಷ್ಟೋ ಪ್ರೀತಿಸಿದ್ದೀನಿ, ಅದಕ್ಕಾಗಿ ನನ್ನ ಅದ್ವಿತೀಯ ಮಗನನ್ನ ನಾನು ಕೊಡ್ತಾ ಇದ್ದೀನಿ ಎಂಬುದಾಗಿ. ಯೇಸು ಕ್ರಿಸ್ತ ನಮಗಾಗಿ ಲೋಕಕ್ಕೆ ಬಂದು ನಮ್ಮನ್ನ ಎಷ್ಟೋ ಪ್ರೀತಿಸಿದ್ರು, ಪ್ರಾಣ ಕೊಡುವಷ್ಟು ನಮ್ಮನ್ನ ಪ್ರೀತಿಸಿದ್ರು. ಪ್ರಿಯರೇ, ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ತಂದೆ ತಾಯಿಯ ಪ್ರೀತಿ ಒಂದಲ್ಲ ಒಂದು ದಿನ ಕಣ್ಮರೆಯಾಗಿ ಹೋಗ್ಬೋದು. ಗಂಡ ಹೆಂಡತಿಯ ಮೇಲೆ, ಹೆಂಡತಿ ಗಂಡನ ಮೇಲೆ ತೋರುವಂತ ಪ್ರೀತಿ ಒಂದಲ್ಲ ಒಂದು ದಿನ ಮಾಯವಾಗಿ ಹೋಗ್ಬೋದು. ಅಕ್ಕ ತಂಗಿರ ಪ್ರೀತಿ, ಅಣ್ಣ ತಮ್ಮಂದಿರ ಪ್ರೀತಿ, ಬಂಧುಗಳ ಪ್ರೀತಿ, ಇದೆಲ್ಲವೂ ಒಂದಲ್ಲ ಒಂದು ದಿನ ನಿಂತು ಹೋಗ್ಬೋದು. ನಮ್ಮನ್ನ ಪ್ರೀತಿಸೋರೆ ಕೆಲವೊಂದು ಸಮಯದಲ್ಲಿ ದ್ವೇಷಿಸ್ಬೋದು, ಕೋಪಿಸಿಕೊಳ್ಳಬಹುದು, ಮಾತನಾಡಿಸದೇ ಇರಬಹುದು. ಆದರೆ ನನ್ನ ದೇವರು ಸದಾ ಕಾಲವೂ ನಮ್ಮನ್ನು ಪ್ರೀತಿಸುವಂಥ ದೇವರು, ಎಂದೆಂದಿಗೂ ಯಾವಾಗಲೂ ನಮಗೆ ಜೊತೆಯಾಗಿರುವಂಥ ದೇವರು. ಆಮೇಲೆ ಅದಕ್ಕಾಗಿ ದೇವರು ಹೇಳ್ತಿದ್ದಾರೆ, ಆತನಿಗೆ ನಮ್ಮ ಕಷ್ಟ ಗೊತ್ತು, ನಮ್ಮ ನಷ್ಟ ಗೊತ್ತು, ನಮ್ಮ ವೇದನೆ ಗೊತ್ತು, ನಮ್ಮ ದುಃಖ ಗೊತ್ತು, ನಮ್ಮ ಸಂತೋಷ ಗೊತ್ತು, ನಮ್ಮ ಅವಶ್ಯಕತೆಗಳು ಗೊತ್ತು ನಮ್ಮ ದೇವರಿಗೆ. ನಾವು ಕೇಳುವುದಕ್ಕಿಂತ ಮುಂಚಿತವಾಗಿಯೇ ಒದಗಿಸಿ ಕೊಡುವಂತ ಜೀವಾದಿ ದೇವರು ನಮ್ಮನ್ನ ಯೇಸು ಕ್ರಿಸ್ತನ. ಅದಕ್ಕಾಗಿ ದೇವರು ಹೇಳ್ತಿದ್ದಾರೆ, ನಾನು ನಿನ್ನನ್ನು ಪ್ರೀತಿಸುವಂಥದ್ದು ಶಾಶ್ವತ ಪ್ರೇಮದಿಂದಲೇ. ಲೋಕದಲ್ಲಿ ಯಾರು ಅಂತ ಪ್ರೀತಿಯನ್ನು ತೋರಿಸಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಆತನ ಪ್ರೀತಿಯನ್ನು ನಾವು ರುಚಿ ನೋಡಿ ಅನುಭವಿಸಿದ್ರೆ ಮಾತ್ರವೇ ಆತನ ಪ್ರೀತಿ ಅರ್ಥ ಆಗುತ್ತೆ. ನೀವು ಕೂಡ ಇದುವರೆಗೂ ಅನೇಕ ಪ್ರೀತಿಗಳನ್ನು ಅನುಭವಿಸಿದ್ದೀರಿ, ನಿಮ್ಮ ಜೀವನದ ಅನುಭವಿಸ್ತಾ ಇದ್ದೀರಿ. ಆದರೆ ಅದಕ್ಕಿಂತ ಶ್ರೇಷ್ಠವಾದ ಪ್ರೀತಿ ಕ್ರಿಸ್ತೇಸುವಿನ ಪ್ರೀತಿ. ಮನುಷ್ಯರಿಗೆ ಕೊಡುವಂಥ ಸ್ಥಾನ, ಮನುಷ್ಯರಿಗೆ ಕೊಡುವಂಥ ನಾವು ಮೊದಲು ದೇವರಿಗೆ ಕೊಡೋದಾದ್ರೆ ಇನ್ನೂ ಆತರ ಪ್ರೀತಿ ನಾವು ನೆಲೆಗೊಳ್ಳಲಿಕ್ಕೆ ಸಾಧ್ಯ.
ಇನ್ನೂ ಆತನ ಪ್ರೀತಿಯನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. ಆಮೇನ್. ದೇವರು ಆ ರೀತಿಯಾಗಿ ಆತನ ಪ್ರೀತಿಯಲ್ಲೇ ನಮ್ಮನ್ನು ನೆಲೆಗೊಳಿಸಿ ಆತನ ಪ್ರೀತಿಯನ್ನು ಅನುಭವಿಸುವಂತೆ ದೇವರು ಕೃಪೆ ಮಾಡಿಕೊಡ್ಲಿ. ಸೊ ಈ ವಾಗ್ದಾನ ನೋಡ್ತಂಥ ಪ್ರತಿಯೊಬ್ಬರು ಈ ವಾಗ್ದಾನದ ಆಶೀರ್ವಾದ ನೀವೆಲ್ಲರೂ ಹೊಂದಿಕೊಳ್ಳ್ರಿ. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದ್ದೇವೆ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಮಹೋನ್ನತನೇ, ಕೃಪಾಳುವೆ, ನಿನಗೆ ಸ್ತೋತ್ರ ಸ್ವಾಮಿ. ಉನ್ನತನು ನೀನಾಗಿದೆಯಾ, ಅದಕ್ಕಾಗಿ ವಂದನೆ. ಜೀವ ಸ್ವರೂಪನಾಂತ ದೇವರೇ, ನಿನಗೆ ಸ್ತೋತ್ರ ಅಪ್ಪ. ಒಂದು ವಾಗ್ದಾನ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನನ್ನ ಪ್ರೀತಿ ಎಂತಹುದೆಂಬುದಾಗಿ ವಾಕ್ಯದ ಮೂಲಕ ತೋರಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಮನುಷ್ಯರ ಪ್ರೀತಿ ಒಂದಲ್ಲ ಒಂದು ದಿನ ಕರ್ತನೆ ಅಪ್ಪ ದೂರವಾಗ್ಬೋದು, ಆದರೆ ನಿನ್ನ ಪ್ರೀತಿ ಯಾವಾಗಲೂ ಅಪ್ಪ ನಮ್ಮ ಮೇಲೆ ತೋರುವಂಥ ಪ್ರೀತಿ. ಈ ವಾಗ್ದಾನವನ್ನು ನೋಡ್ತಾ ಇರುವಂಥ ಪ್ರತಿಯೊಬ್ಬರು ನಿನ್ನ ಪ್ರೀತಿಯನ್ನು ಅನುಭವಿಸಲಿ ಸ್ವಾಮಿ. ಎಲ್ಲವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.